देवैव्यस्य शक्तो ब्रह्मणो देवकृतस्साजातमज्येष्ठन्नमसा हविर्भिस्वशेवं ब्रह्मणस्पतिं गृणीश इन्द्रं श्लोको महिदैव्यस्य शक्तयो ब्रह्मणो देवकृतस्य राजा तमज्येष्ठन्नमसा हविर्भिस्वशेवं ब्रह्मणस्य पुष्यनक्षत्रकर्कटराशो जातस्य तेषां सह कुटुम्बानां जन्मदोषभावेषु फलावत्यर्थं सुस्थानस्य शुभफलावत्यर्थं लक्षशमर्गे प्राप्तदोषायां ಬನ್ನಿ 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 ಸಾವಿರದ 200 ವರ್ಷದ ಹಿಂದೆ ಈ ಗರ್ಭಗುಡಿ ಮಾತ್ರ ಅದು ಇವತ್ತಿಗೂ ಹಾಗೆ ಹೌದು. ಅವ್ರು ಬಂದಾಗ ಒಂದು ವಿಧಿಟ್ ನಮ್ಮಲ್ಲಿಗೆ ವಿನಯ ಕೊಟ್ಟಿದ್ದೇವೆ ಅದೆಲ್ಲ ಸಾಕಾರ ಅದೊಂದು ವಿಶೇಷವಾದ ಈಶ್ವರನ ಸಾನ್ನಿಧ್ಯ. ಬನ್ನಿ ಈಗೇನೋ ನಮಸ್ಕಾರ 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 ಬಂದಿದೆ ಒಳಗಡೆ ಬರ್ತೀರಾ? ಆಯ್ತು ಒಳಗಡೆ ಬನ್ನಿ. ಚರ್ಚೆ ಮಾಡಿದ್ದು ಆಗ್ತದೆ MP ಮಾಡ್ತಾ ಇದ್ದಾರೆ. ಹುಡುಕಿ ಕೊಡಿ ಅಂತ ನಾನು ಪ್ರತಿ ತಿಂಗಳು ಮಾಡ್ತಾ ಇದ್ದೆ. ನೀವು ಪಂಚಾಯತಿ ಬರ್ತಾಯಿದ್ರಲ್ಲ, ನಮ್ಮ ಪಂಚಾಯತಿ ಬಂದಿದ್ದಿರಲಿ ಬೇರೆ ನಾನು ಪಂಚಾಯತಿ ಅಲ್ಲ ಇಲ್ಲಿ
ಮಾಜಿ ಶಾಸಕರು ಹಾಗೂ ನೇಮಕವಾಗಿದ್ದಾರೆ. ದಯಮಾಡಿ ನಮ್ಮ ಶಾಸಕರು ವೇದಿಕೆ ತಗೊಳ್ಬೇಕು. ಅದೇ ರೀತಿ ನಮ್ಮ ತಗೊಳ್ಬೇಕು, ಪ್ರಮುಖರು ಕೂಡ ವೇದಿಕೆ ತಗೊಳ್ಬೇಕು. ಮಾಜಿ ಮಂತ್ರಿಗಳು ಶಾಸಕರಂತ ಅಧ್ಯಕ್ಷ ಮುಂದೆ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರಿಗೆ ಕಳಸ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಸಭೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಂಶುಮಂತ್ ಅವರು ಬಂದಿದ್ದಾರೆ. ಅವರಿಗೂ ಸಹಿತ ಕಳಸ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಾವಣಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಮತಿ ನಯನಾ ಮೋಟಂದವರು ಆಗಮಿಸಿದ್ದಾರೆ. ಅವರಿಗೂ ಸಹಿತ ಕಳಸ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಸಭೆಗೆ ಏನು 2024ರ ಲೋಕಸಭಾ ಚುನಾವಣೆಯ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ವತಿಯ ಅಭ್ಯರ್ಥಿಗಳಾದಂತಹ ಹಾಗೂ ಮಾಜಿ ಸಂಸದರು, ಈ ಭಾಗದ ಜನರ ನಾಡಿನವನ್ನು ಬಲ್ಲವರು ಹಾಗೂ ಕಳಸದ ಬಗ್ಗೆ ವಿಶೇಷ ಆಸಕ್ತಿ ಇರ್ತಕ್ಕಂಥ ಅವರು ಒಂದೇ ಆಗಮಿಸಿದ್ದಾರೆ. ಅವರಿಗೆ ಕಳಸ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಸಭೆಗೆ ಮಾಜಿ ಸಚಿವರಾದಂತಹ ಬಿ.ಪಿ. ಹಿಂಗಯ್ಯನವರು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಕಳಸ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆ.ಆರ್. ಪ್ರಭಾಕರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಕಳಸ ಬ್ಲಾಕ್ ಕಾಂಗ್ರೆಸ್ ಹಾಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಡುಗೆ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹಿತ ಎಲ್ಲ ಕಾರ್ಯಕರ್ತರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಭೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ವೇದಿಕೆ ಮೇಲೆ ಆಸೀನರಿರುವ ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿಯಾದ ಜಯಪ್ರಕಾಶ್ ಹೆಗ್ಡೆ ಸರ್ ಅವರೇ ಹಾಗೂ ಕಳಸ ಬ್ಲಾಕಿನ ಅಧ್ಯಕ್ಷರಾದ ಶ್ರೇಣಿ ಸರ್ ಅವರೇ ಹಾಗೂ ಅಂಶುಮಂತ್ ಸರ್ ಅವರೇ ಹಾಗೂ ನಮ್ಮೆಲ್ಲರ ಹಿರಿಯರು ಮಾಜಿ ಸಚಿವರಾದ ಬಿ.ಬಿ. ಹಿಂಗಯ್ಯ ಸರ್ ಅವರೇ, ಮತ್ತೊಬ್ಬ ಹಿರಿಯರು ಮಾಜಿ ಶಾಸಕರಾದ ಕುಮಾರಸ್ವಾಮಿ ಅವರೇ
ಹಾಗೂ ನಮ್ಮ ಪಕ್ಷದ ಇನ್ನೊಬ್ಬ ಹಿರಿಯರಾದ ಪ್ರಭಾಕರಣ್ಣ ಅವರೇ ಹಾಗೂ ಅಧ್ಯಕ್ಷರಾದ ವಿಶ್ವನಾಥಣ್ಣ ಅವರೇ, ಇಲ್ಲಿ ಬಂದಿರುವ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಸದಸ್ಯರೇ, ಎಲ್ಲ ಮುಂಚೂಣಿ ಘಟಕದ ನಮ್ಮ ಸೆಲ್ಲಿನ ಅಧ್ಯಕ್ಷಗಳೇ, ಇಲ್ಲಿ ಬಂದಿರುವ ಎಲ್ಲ ಬೂತಿನ ನಮ್ಮ ಅಧ್ಯಕ್ಷಗಳೇ, ಬೂತಿನ ಸದಸ್ಯರುಗಳೇ, ಘಟಕದ ಅಧ್ಯಕ್ಷಗಳೇ, ಎಲ್ಲ ಬಂದಿರುವ ಎಲ್ಲ ನಮ್ಮ ಪಕ್ಷದ ಹೇಳಿದ್ರು. ನಾನು ಹೇಳಿದ್ರೆ ನಾನು ಆಮೇಲೆ ಮಾತಾಡ್ತೀನಿ, ಎಲ್ಲರೂ ಮೊದಲಾಗಿ ಮಾತಾಡಿ. ಇಲ್ಲ ಮೇಡಮ್, ಶ್ರೇಣಿ ಸರ್ ಅವರೇ ಹಾಗೂ ಅಂಶುಮನ್ ಸರ್ ಅವರೇ ಹಾಗೂ ನಮ್ಮೆಲ್ಲರ ಹಿರಿಯರು, ಮಾಜಿ ಸಚಿವರಾದ ಬಿ.ವಿ. ನಿಗಯ್ಯ ಸರ್ ಅವರೇ, ಮತ್ತೊಬ್ಬ ಹಿರಿಯರು ಮಾಜಿ ಶಾಸಕರಾದ ಕುಮಾರಸ್ವಾಮಿ ಅವರೇ ಹಾಗೂ ನಮ್ಮ ಪಕ್ಷದ ಇನ್ನೊಬ್ಬ ಹಿರಿಯರಾದ ಪ್ರಭಾಕರಣ್ಣ ಅವರೇ ಹಾಗೂ ಅಧ್ಯಕ್ಷರಾದ ವಿಶ್ವನಾಥಣ್ಣ ಅವರೇ, ಇಲ್ಲಿ ಬಂದಿರುವ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಸದಸ್ಯರೇ, ಎಲ್ಲ ಮುಂಚೂಣಿ ಘಟಕದ ನಮ್ಮ ಸೆಲ್ಲಿನ ಅಧ್ಯಕ್ಷಗಳೇ, ಇಲ್ಲಿ ಬಂದಿರುವ ಎಲ್ಲ ಬೂತಿನ ನಮ್ಮ ಅಧ್ಯಕ್ಷಗಳೇ, ಬೂತಿನ ಸದಸ್ಯರುಗಳೇ, ಘಟಕದ ಅಧ್ಯಕ್ಷಗಳೇ, ಎಲ್ಲ ಬಂದಿರುವ ಎಲ್ಲ ನಮ್ಮ ಪಕ್ಷದ ಹೇಳಿದ್ರು. ನಾನು ಹೇಳಿದ್ರೆ ನಾನು ಆಮೇಲೆ ಮಾತಾಡ್ತೀನಿ, ಎಲ್ಲರೂ ಮೊದಲಾಗಿ ಮಾತಾಡಿ. ಇಲ್ಲ ಮೇಡಮ್, ಮಾತುಕತೆ ಮಾಡಿ, ನಿಮ್ಮ ಜೊತೆ ಅವರು ಮನವರಿಕೆ ಮಾಡಿಕೊಳ್ಳಿ. ಯಾಕಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಬರೀ 11 ತಿಂಗಳಾಗಿದೆ ನಮ್ಮ MLA ಚುನಾವಣೆ ಮುಗಿಸ್ಬಿಟ್ಟು ನೆಕ್ಸ್ಟ್ ಅದಾದ್ಮೇಲೆ ನಾವೀಗ ಮತ್ತೊಂದು ಚುನಾವಣೆ ವರ್ಷದಲ್ಲಿ ನಿಂತಿದ್ದೀವಿ. ನನಗೆ ತಿಳಿದ ಹಾಗೆ ನೀವೆಲ್ಲರೂ ತುಂಬಾ ಶ್ರಮ ವಹಿಸಿ ಏನು 20 ವರ್ಷಗಳ ಕಾಲ ನಾವು ಕಾಂಗ್ರೆಸ್ ಪಕ್ಷ ಈ ಅಧಿಕಾರದಲ್ಲಿ ಇರಲಿಲ್ಲ. ಅದಕ್ಕೆ ಇಲ್ಲಿ ಕೂತಿರುವ ಪ್ರತಿಯೊಬ್ಬ ಕಾರ್ಯಕರ್ತರು
ಅಧ್ಯಕ್ಷರಾಗ್ತೀವಿ, ನಮ್ಮ ಪಕ್ಷ ಇನ್ನಷ್ಟು ನಾವು ಗಟ್ಟಿ ಸ್ಥಾನಕ್ಕೆ ಬರ್ತೀವಿ, ಆಡಳಿತ ಇನ್ನೂ ನಾವು ಚೆನ್ನಾಗಿ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದಕ್ಕೆಲ್ಲರಿಗೂ ದೊಡ್ಡ ಮನಸ್ಸು ಮಾಡಿ, ಅದಕ್ಕೋಸ್ಕರ ನಾನು ನಿಮ್ ಜೊತೆ ಖಂಡಿತ ಈ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಕ್ಷಣಕ್ಕೆ ನಿಮ್ ಜೊತೆ ಇರ್ತೀನಿ. ಅದೇ ರೀತಿ ನಮ್ಮೆಲ್ಲ ನಾಯಕರು ಮುಖಂಡರುಗಳು ನಮ್ಮ ಜೊತೆ ಇರ್ತಾರೆ. ನಮ್ಮ ಇಲ್ಲಿ ಇತ್ತೀಚೆಗೆ ರಾಜೇಂದ್ರ ಹೇಳಿದಂಗೆ ನಮ್ಮ ನಿಕಟಪೂರ್ವ ಶಾಸಕರಿದ್ದಾರೆ, ಅದಕ್ಕಿಂತ ಅನುಭವಸ್ಥರಾದ ಬೀಳಿಂಗಯ್ಯ ಸರ್ ಇದ್ದಾರೆ, ಅದಲ್ಲದೆ ನನ್ನ ತಾಯಿ ಇದ್ದಾರೆ. ಎಲ್ಲರೂ ಸೇರಿ ಈ ಒಂದು ಚುನಾವಣೆನ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಹತ್ರನೂ ನಾನು ನಿಮಗೆ ಈಗಾಗಲೇ ಲೋಕಸಭಾ ಚುನಾವಣೆ 2024ರ ಚುನಾವಣೆ ಹೊಸದಲ್ಲಿದ್ದೀವಿ. ನಮ್ಮ ಅಭ್ಯರ್ಥಿ ನಾಮಿನೇಷನ್ ಹಾಕಿ ಇವತ್ತು ಕೆಲಸ ಬಂದಿದ್ದಾರೆ. ಈ ವೇದಿಕೆ ಮೇಲಿರುವಂಥ ಈ ಸಭೆಯ ಅಧ್ಯಕ್ಷರು, ಬ್ಲಾಕಿನ ಅಧ್ಯಕ್ಷರಾದ ಶೈನಿಕರವರೇ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ವಿಧಾನಸಭೆಗೆ ಕಳಿಸಿಕೊಟ್ಟರು ಅವರಾದಂಥ ಅಂಶುಮಂತ್ರವೇ ಹಾಗೂ ವಿಧಾನಸಭೆಯಲ್ಲಿ ಯಾವುದೇ 2-3 ವಿಧಾನಸಭೆ ನಡೆದಾಗ ಸಭೆಯಲ್ಲಿ ಏನು ಮಲೆನಾಡು ಭಾಗದ ಏನು ಸಮಸ್ಯೆ ಇದೆ ಸುದೀರ್ಘವಾಗಿ ಚರ್ಚೆ ಮಾಡಿದಂಥ ಶಾಸಕರಾದಂಥ ನಯನ ಮೋಹನ್ರವರೇ ಹಾಗೂ ಲೋಕಸಭಾ ಅಭ್ಯರ್ಥಿಯಾಗಿ ಹಿಂದೆ ಮಾಜಿ ಲೋಕಸಭಾ ಸದಸ್ಯನಾಗಿ ಏನು ಕೆಲಸ ಮಾಡಿದ್ದಾರೆ ಅದನ್ನು ಹೋಬಳಿಯ ಅಧ್ಯಕ್ಷರಾದ ಶ್ರೀನಾಥ್ ಅವರೇ ಹಾಗೂ ಜಿಲ್ಲಾ ಕಾಂಗ್ರೆಸ್ಸಿನ ವರ್ಷದಲ್ಲಿ ಬಹಳ ಉತ್ತಮವಾದ ಕೆಲಸವನ್ನು ಮಾಡಿ ಬಹುಮತವನ್ನು ವಿಶೇಷವಾಗಿ ಸರಳತೆ ಮತ್ತು ಸಜ್ಜನಿಕೆ ಇದು ಒಬ್ಬ ಜನಪ್ರತಿನಿಧಿ ಇರಬೇಕಾದ ಅದನ್ನ ಹೆಗಡೆಯವರು ನಾವು ಕಂಡಿದ್ದೇವೆ. ನಮಗೆ ಹೆಗಡೆಯವರು ಇವತ್ತು ಈ ಬ್ಲಾಕ್ನಲ್ಲಿ ಸುಮಾರು ಹತ್ತತ್ರ ಒಂದು 51 ಬೂತ್, ಅರ್ಥದಲ್ಲಿ 33 ಅದರಲ್ಲಿ 2 ಮತ ರಹಿತ 31 ಪ್ಯಾಕೆಟ್ ಇದೆ. 31,000 ಮತದಾರರ ಕ್ಷೇತ್ರ ಇದೆ ಈ ಬ್ಲಾಕ್. ಹಾಗಾಗಿ ಇಲ್ಲಿ ನಿಮಗೇನು ಹೊಸ ಪರಿಚಯ ಅಲ್ಲ, ಆದರೆ ಉಮೇದುವಾರರಾಗಿ ಒಂದು ನಮ್ಮ ಜನರ ಜೊತೆಗೆ ಬೆರೀಬೇಕು, ಅವ್ರ ಮತ ಕೇಳಬೇಕು, ಅವರ ಮೂಲಕ ಹಳ್ಳಿಗೆ ಮತದಾರರು ತಲುಪತಕ್ಕಂಥ ಕೆಲಸ ಆಗಬೇಕಾಗಿದೆ. ಹಿರಿಯರು ಶುಗರ್ ಕೂತಿದ್ರೆ ಬಹಳ ಜನ ಹಿರಿಯರೆಲ್ಲ ಕೂತಿದ್ದಾರೆ. ನಾನು 85ರಿಂದ ಇಲ್ಲಿವರೆಗೆ ಈ ಭಾಗದ ಒಡನಾಟ ಇಟ್ಕೊಂಡಿದ್ದೆ. ಜನಗಣಮನ ಅದನ್ನ ಕಾಂಗ್ರೆಸ್ ಮಾಡಿದ್ರು, ರಾಷ್ಟ್ರಧ್ವಜ ಅದನ್ನ ಕಾಂಗ್ರೆಸ್ ಮಾಡಿದ್ರು, ಬಿಜೆಪಿ ಒಂದೇ ಮಾತ್ರ ಮಂಡ್ಯ ಬಲೋ ಭಾರತ್ ಮಾತಾಡ್ತಾರೆ ಅಂತ ಕೂಗ್ತಾರೆ. ಬಿಜೆಪಿ ಮಂಡ್ಯ ಅಂತ ಅದನ್ನ ಯಾಕೆ ಮಾಡಿದ್ರು ಗೊತ್ತಾ? ಸುಭಾಷ್ ಚಂದ್ರ ಬೋಸ್ ಅವರು ಜರ್ಮನಿಗೆ ಹೋಗಿರ್ತಾರೆ, ನನಗೆ ಸ್ವತಂತ್ರ ಸಹಾಯ ಮಾಡಿ ಅಂತ. ಅಲ್ಲ, ಆಂಧ್ರ ಪ್ರದೇಶದಲ್ಲಿ ಅಬ್ದುಲ್ ಹಸನ್ ಸಿಗ್ತಾರೆ, ಅವ್ರು ಹಲೋ ಅಂತಾರೆ ಸುಭಾಷ್ ಚಂದ್ರ ಬೋಸ್. ಅಲ್ಲ, ಅವನು ಅಬ್ದುಲ್ ಹಸನ್ ಹೇಳ್ತಾನೆ ಹಲೋ ಅಲ್ಲ ಹಲೋ ಭಾರತ್ ಮಾತಾಡಿ ಅಂತ ಅಬ್ದುಲ್ ಹಸನ್ ಹೇಳ್ಬಿಟ್ಟು. ಅಬ್ದುಲ್ ಹಸನ್ ತಂದೆ ಆಂಧ್ರ ಪ್ರದೇಶದಲ್ಲಿ DC ಅವ್ರು ಹೇಳ್ಬಿಟ್ಟು ಬಿಜೆಪಿ ಒಂದೇ ಹಲೋ ಭಾರತ್ ಮಾತಾಡಿ ಅಂತ ಹೋಗ್ತಾರೆ. ಯಾವ ಅವರ ಬಡಿಯ ಇಲ್ಲ. ಮೋದಿಜಿ ಅವರು ಕಳೆದ 10 ವರ್ಷದಿಂದ ಏನು ಮಾಡಿದ್ರೆ ಅದು ನಾವು ದೇಶ ಕಟ್ಟಿದೆ ಅಂತ ಹೇಳ್ತಾರೆ. ಅದು ಕಳೆದ 10 ವರ್ಷದಿಂದ ಏನು ಮಾಡಿಲ್ಲ. ಒಂದು ಡ್ಯಾಮ್ ಕಟ್ಟಿಲ್ಲ, ಒಂದು ಏರೋಡ್ರೋಮ್ ಕೂಡ ಸ್ಥಾಪನೆ ಮಾಡಿಲ್ಲ, ಎಲ್ಲೂ ಕೂಡ ಮಾಡಿಲ್ಲ. ಯಾವುದು ಇವತ್ತು ಇಸ್ರೋ ಇರ್ಬೋದು, IIM ಇರ್ಬೋದು, ಎಲ್ಲವೂ ಕೂಡ ಕಾಂಗ್ರೆಸ್ ಕಾಲದಲ್ಲಿ ನೆಹರು ಕಾಲದಲ್ಲಿ ಇಷ್ಟೊಂದು ದೊಡ್ಡ ಹೇಳಿದ್ರೆ ಇಡೀ ದಿನ ಬೇಕಾಗುತ್ತೆ ಅಂತ ಒಂದು ಮಾಡಿದೆ. ಇವತ್ತು ಇಡೀ ನಮ್ಮ ದೇಶದಲ್ಲಿ ರೈತರ ಸಾಲ ಎಷ್ಟು ಕೊಟ್ಟಿದೆ ಗೊತ್ತೆ? 2.25 ಲಕ್ಷ ಕೋಟಿ ರೈತರ ಸಾಲ, 2.25 ಲಕ್ಷ ಕೋಟಿ ಈ ದೇಶದಲ್ಲಿ. ಆಗ ಇವರು ಕಾರ್ಪೊರೇಟ್ರಿಗೆ 11 ಲಕ್ಷ ಕೋಟಿ 11 ಲಕ್ಷ ಕೋಟಿನ ಮೋದಿ ಅವರು ಮನ್ನಾ ಮಾಡಿದ್ದಾರೆ. ರೈತರಿಗೆ ಯಾಕೆ ಮಾಡಿಲ್ಲ? 2.25 ಲಕ್ಷ ಕೋಟಿ ತೆರಿಗೆ ಮನ್ನಾ ಮಾಡಿದ್ದಾರೆ.
ರೂಪಾಯಿ ಕಂಪನಿಯನ್ನು ಮನ್ನಾ ಮಾಡಿದ್ದಾರೆ. ಇವತ್ತು ರೈತರಿಗೆ ಏನು ಮಾಡಿಲ್ಲ. ಕರ್ನಾಟಕಕ್ಕೆ ಭೀಕರ ಬರಗಾಲ ಬಂದಿದೆ. ಇರೋದ್ರೆ ಇವತ್ತು ನಯಾ ಪೈಸೆ ಕೊಟ್ಟಿಲ್ಲ, ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಇದರ ಫಲದಾಯಿ ವಿತರಣೆ ಮಾಡ್ತಿದ್ದಾರೆ. ಪ್ರತಿದಿನ ಸರ್ವಾಧಿಕಾರದ ಹೆಜ್ಜೆಗಳನ್ನು ಇಡ್ತಾ ಮುಂದೆ ಸಾಕ್ತಿದ್ದಾರೆ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು. ದೊಡ್ಡ ಪ್ರಮಾಣದಲ್ಲಿ ಸರ್ವಾಧಿಕಾರನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಒಂದೇ ಒಂದು ಕಾರಣ ಹೇಳೋದಷ್ಟೇ, ಯಾವ ಬಿಜೆಪಿ ಗೆಲ್ಲಬೇಕಾದ ಕಾರಣ ಒಂದೇ ಒಂದು ಮಾತು ಹೇಳೋದು, ಹಿಂದೂ ಮುಸ್ಲಿಮು ಪಾಕಿಸ್ತಾನ, ಹಿಂದೂ ಮುಸ್ಲಿಂ ಪಾಕಿಸ್ತಾನ. ನೀವೆಲ್ಲ ಟಿವಿ ನೋಡಿದ್ರೆ ಸ್ನೇಹಿತರೆ, ಟಿವಿಯಲ್ಲಿ ನೋಡಿದ್ರಿ, ಚೀನಾ ಭಾರತದ ಒಳಗೆ ನುಗ್ಗಿ 30 ಗ್ರಾಮಗಳಿಗೆ ಚೀನಾದ ಹೆಸರಿಟ್ಟಿದೆ. 30 ಗ್ರಾಮಗಳಿಗೆ ಚೀನಾದ ಹೆಸರಿಟ್ಟಿದೆ. ಆದರೆ ಭಾರತದ ಬಗ್ಗೆ ಮಾತಾಡೋದಿಲ್ಲ, ತಾಕತ್ತಿಲ್ಲ. ದಿನಗಳಿಗೆ ಪಾಕಿಸ್ತಾನದಲ್ಲಿ ತಿನ್ನಕ್ಕೆ ಅನ್ನ ಇಲ್ಲ. 1 ಲೀಟರ್ ಡೀಸೆಲ್ಗೆ 289 ರೂಪಾಯಿ. ಅಷ್ಟೊಂದು ಕಷ್ಟ ಇದೆ. ಚೀನಾದ ಆಕ್ರಮಣ ಮಾಡ್ತಿದ್ದಾರೆ. 17 ಗ್ರಾಮಗಳಿಗೆ ಕುಡಿಯುವ ನೀರನ್ನು ಚೀನಾ ನಮ್ಮ ಭಾರತ ಕಣ್ಣು ಹೇಳಿಕೊಡ್ತಿದ್ದಾರೆ. ಅದು ಕುಡಿಸಲೇ ಇಲ್ಲ. ನರೇಂದ್ರ ಮೋದಿಯವರು ಕುಡಿಸಿ ಬಿಡ್ತಾ ಇಲ್ಲ. ಹೀಗೆ ಅನೇಕ ಕಂಪನಿಗಳಿಂದ ದೇಶ ಒಂದು ದಿವಾಳಿ ಆಗುತ್ತೆ. ಇವತ್ತು ಅಚ್ಚಾರ್ಜಿನ್ ಅಂತ ಹೇಳಿದ್ರು, ಅಚ್ಚಾರ್ಜಿನ್ ಮಾಡ್ತೀವಿ ಅಂತ ಹೇಳಿದ್ರು. ಅಚ್ಚಾರ್ಜಿನ್ ನೋಡ್ರ 22 ಹೊತ್ತಿಗೆ ಎಲ್ಲರಿಗೂ ಸೂರು ಕೊಡ್ತೀವಿ ಅಂತ ಹೇಳಿದ್ರು, ಕೊಡಲಿಲ್ಲ. 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. ಯಾವ ಕೆಲಸನೂ ಮಾಡಲಿಲ್ಲ. 25% ಪದವೀಧರ ಆಗಿದ್ದಾರೆ ದೇಶದಲ್ಲಿ, 25%. ಆ 25% 40% ಜನರಿಗೆ ನಿರುದ್ಯೋಗ ಕಾಣ್ತಾ ಇದೆ. ನಾನು ವೈದ್ಯವನ್ನು ಆಸ್ಪತ್ರೆಯಲ್ಲಿ ಅಲ್ಲಿ ಇದ್ರ ಬಗ್ಗೆ ನಾನು ಅವರಿಗೆ ವಿಷಯವನ್ನು ಮಂಡನೆ ಮಾಡಿದೆ. ಏನೇನಾಗಿದೆ ಮುಂದೆ ಇನ್ನೊಂದು ಬದಲಾವಣೆ ನಂತರದಲ್ಲಿ ಸಾಧ್ಯ ಆಗ್ತದೆ. ಅನುಪ್ರಚಾರ ಅವರಿಗೆ ಒಂದು ಮಾನ್ಯ ಸಚಿವರಿಗೆ ಸಭೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ 70-100 ಅನುಮಾನ ಅಂತ ಒಂದು ಸಭೆ ಸಚಿವರ ಅನುಮೋದನೆ ಬೇಕಾಗ್ತದೆ. 100 ಮಾಡಿ ಅನುಮೋದನೆ ಆದ ಕೂಡಲೇ 10,000 ಕ್ವಿಂಟಲ್ಗಿಂತ 70, 80, 90,000 ಇರುತ್ತದೆ. ನನಗೆ ಸಿಂಗೇರಿಯವರೆಲ್ಲ ದೂರವಾಣಿಯಲ್ಲಿ ಸರ್ ಅದಕ್ಕೆ ನಾವು ಮಾಡಿ ಸಾಲ ಮಾಡೋ ಬಗ್ಗೆ ಪ್ರಶ್ನೆ ಇಲ್ಲ ಆಗ್ತದೆ. ಅದನ್ನ ಈಗ 40,000 ಇದೆ. ಅದು ಎಕ್ಸಾಂಪಲ್ ವಿಪರೀತ ಆಗ್ಬೋದು. ಅದರ ಬ್ಯಾಲೆನ್ಸ್ ಒಂದು 40,000 10,000 ಎಷ್ಟು ಒಳ್ಳೆಯದು. ಅದರಿಂದ ಅಡಿಕೆ ಬೆಳೆಗಾರರ ಸಮಸ್ಯೆ ಶಾಶ್ವತ ಪರಿಹಾರವಾಗಬೇಕು. ಆದರೆ ಆ ಹಳ್ಳಿಯಲ್ಲಿ ನಮಗೆ ಬಂದ ಜಾಗದಲ್ಲಿ ಒಂದು ಅಡಿಕೆ ಬೆಳೆಯಲಿಕ್ಕೆ ಆಗೋದಿಲ್ಲ ಅಂತ ವರದಿ ಇತ್ತು. ಅದಕ್ಕೆ ನಾನು ಇಲ್ಲಿ ಕಾಫಿ ಬೆಳೀಲಿಕ್ಕೆ ಆಗ್ತದೆ ಅಂತ ಕಾಫಿ ಬೆಳೀಲಿಕ್ಕೆ ಆಗ್ತದೆ ಅಂತ ಕಾಫಿ ಬೋರ್ಡ್ನ ಒಂದು ಕಚೇರಿಯನ್ನು ಕೋಪದಲ್ಲಿ ತೆರೆಯುತ್ತೇವೆ. ಇದು ನಿಜವಾಗಿ ಸಂಸದರು ಮಾಡಬೇಕಾದ ಕೆಲಸ. ಜನರ ಸಮಸ್ಯೆಗೆ ಸ್ಪರ್ಧಿಸಬೇಕಾದಂತೂ ಜನಪ್ರತಿನಿಧಿಯ ಕೆಲಸ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕೇವಲ ಸಂಸದರಾಗಿ ಡೈರಿಯಲ್ಲಿ ಕೂತ್ಕೊಂಡು 5 ವರ್ಷದ ನಂತರ ಪುನಃ ಮತ ಕೇಳಿ ಬರುವಂಥದ್ದಲ್ಲ. ಆದರೆ ತಪ್ಪು ಅವ್ರದ್ದು ಹೇಳಿಕ್ಕಾಗೋದಿಲ್ಲ. ನಾವು ಬ್ಲೈಂಡ್ ವೋಟರ್ಸ್ ಆಗಬಾರ್ದು. ಅವ್ರು ಬಂದ ಕೂಡಲೇ ಓಟ್ ಹಾಕಿ ಕಳಿಸ್ತೇವೆ. ಯಾರಿಗೂ ಕೆಲಸ ಮಾಡಲಿಕ್ಕೆ ಬಂದುಕೊಳ್ಳೋದೇ ಇಲ್ಲ. ನಾಯಕರ ಹೆಸರಲ್ಲಿ ನಾನು ಓಟ್ ಕೇಳಿದರೆ ನನ್ನ ಮನಸ್ಸಿಗೆ ಬರ್ತದೆ, ನಾನು ಕೆಲಸ ಮಾಡಲಿಕ್ಕೆ ಓಟ್ ಸಿಗಲಿಲ್ಲ, ನಾಯಕರ ಹೆಸರಲ್ಲಿ ನನಗೆ ಓಟ್ ಸಿಕ್ಕಿದ್ದು. ಮುಂದೆ ಕೂಡ ನಾಯಕರ ಹೆಸರಲ್ಲಿ ಓಟ್ ಕೇಳಿದ್ರೆ ನಾನೇ ಕೆಲಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಅವರಿಗೆ ನಾನು ತಮ್ಮ ವೈದ್ಯಶ್ರೀ
ಕೆಲಸವನ್ನು ಮಾಡಿದ ಮೂಲಕ ನಿಂತಿದೆ. ಆ ಬಾರಿ ಒಂದು ಕಾರ್ಯ ಮತ್ತು ಸೋತಾಗಿದೆ. ಈ ಬಾರಿ ತಾವು ಮನೆ ಮನೆಗೆ ಹೋಗಿ ಮತದಾರರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡಬೇಕಾಗಿದೆ. ಅದಕ್ಕೆ ರಾಜ್ಯ ಸರ್ಕಾರ ಕೊಟ್ಟಂತ ಗ್ಯಾರಂಟಿ ನಿಮ್ಮ ಭಾಗದಲ್ಲಿ ನಂಬಿದ್ರು, ನಮ್ಮ ಭಾಗದಲ್ಲಿ ಚುನಾವಣಾ ಪೂರ್ವದಲ್ಲಿ ನಂಬಲಿಲ್ಲ. ಆದರೆ ಇತ್ತೀಚಿನ ಒಂದು ಅಭಿಪ್ರಾಯ ನೋಡುವಾಗ ಮುಂದೆ ಕೇಂದ್ರದಲ್ಲಿ ಏನು ಗ್ಯಾರಂಟಿಯನ್ನು ಹೇಳಿದ್ದಾರೆ ಅದನ್ನು ನಂಬುವ ಪರಿಸ್ಥಿತಿ. ಯಾಕಂದ್ರೆ ಪ್ರತಿ ಮನೆಗೆ ಸಿಕ್ಕಿದೆ 5 kg ಅಕ್ಕಿ ಜಾಸ್ತಿ, ಅದು ಅಕ್ಕಿ ನಂತರಿ ಕ್ಯಾಶ್ ಕೊಡ್ತಾ ಇದ್ದಾರೆ. ಉಚಿತ ಆಲ್ಮೋಸ್ಟ್ ಎಲ್ಲ ಮನೆಗಳಿಗೆ ವಿದ್ಯುತ್ ಕೆಲವರಿಗೆ ಸ್ವಲ್ಪ ಬಿಲ್ ಬರ್ಬೋದು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಅದಾದ್ಮೇಲೆ ಅವರಿಗೆ 2,000 ರೂಪಾಯಿ ಮನೆ ಮನೆಗೆ ಸಿಗ್ತಾ ಇದೆ. ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ, ಡಿಗ್ರಿ ಆದವರಿಗೆ 3,000 ರೂಪಾಯಿ, ಡಿಪ್ಲೊಮಾದವರಿಗೆ 1,000 ರೂಪಾಯಿ ಸಿಗುವಾಗ ಪ್ರಾರಂಭದಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಾಯಿತು. ನೀವು ಆಡಿದ ಮಾತ್ರ ಉಳಿಸ್ಕೊಳ್ಳಿಲ್ಲ ಅಂತ. ಯಾವಾಗ ಎಲ್ಲರಿಗೂ ಇದನ್ನು ಸೌಲಭ್ಯವನ್ನು ಕೊಟ್ಟರು, ನೀವು ಸರ್ಕಾರವನ್ನು ನಿರ್ವಹಣೆ ಮಾಡ್ತಿದ್ದೀರಿ, ಕೊಡಲಿಲ್ಲ ಅಂತ ಹೇಳಿ. ಕಾಂಗ್ರೆಸ್ ನಾನು ಒಂದೇ ಪ್ರಶ್ನೆ ಹೊಂದಿರೋದು, ನಿನ್ನೆ ಪತ್ರಿಕೆಯಲ್ಲಿ ಬಂದಿದೆ, ಹಿಂದೆ ಒಂದಲ್ಲಿ ಬಂದಿದ್ದು 11 ಲಕ್ಷ ಕೋಟಿ ಉದ್ದಿಮೆಯವರಿಗೆ ಸಾಲ ಮನ್ನಾ ಮಾಡಿದೆ ಕೇಂದ್ರ ಸರ್ಕಾರ. ಇದು ಕೇವಲ 50,000 ಕೋಟಿ, ಅದು 11 ಲಕ್ಷ ಕೋಟಿ ಕೆಲವೇ ಉದ್ದಿಮೆಯವರಿಗೆ ಸಾಲ ಮನ್ನಾ ಮಾಡಿದೆ. ಹಾಗಾದರೆ ಸರ್ಕಾರದ ಯೋಜನೆ 11 ಲಕ್ಷ ಕೋಟಿ ಕೊಟ್ಟರೆ 2,000. ಇದು ಸೋಷಿಯಲ್ ಶ್ರೀಮಂತ 2,000 ರೂಪಾಯಿ. ಅವರು ಪ್ರಸಿದ್ಧ ದೇವಸ್ಥಾನಗಳಿಗೆ ಹೋಗಿ ಮನೆ ಸುತ್ತ ಅಂಗಡಿಗಳಿಗೆ ವ್ಯಾಪಾರ ಸ್ವಲ್ಪ ಜಾಸ್ತಿ ಇತ್ತು. 2,000 ಅವರ ಮನೆ ಇಟ್ಕೊಂಡಿಲ್ಲ, ಮನೆ ಖರ್ಚಿಗಾಯಿತು, ಮಕ್ಕಳ ಖರ್ಚಿಗಾಯಿತು. ಅದು ಸರ್ಕಾರ, ಜನಪರ ಸರ್ಕಾರ ಆಲೋಚನೆ ಮಾಡುವಂತ ಕೆಲಸ ಇದೆ. ಅದನ್ನು ಕಟ್ಟಲಿಕ್ಕೆ 5 ಗಂಟೆ ಇದನ್ನ ಅವರು ಆಲೋಚನೆ ಮಾಡಬೇಕಾಗ್ತದೆ. ಯಾರಿಗೆ ಸಾಲ ಮನ್ನಾ ಮಾಡಬೇಕು ಅಂತ ದೊಡ್ಡ ದೊಡ್ಡ ಉದ್ದಿಮೆಯವರು ಯಾಕೆ ಮಾಡಬೇಕು? ಅಲ್ಲಿ ಸರ್ಕಾರ ಕೊಟ್ಟಿದ್ದ 1,000 ಎಕರೆ ಭೂಮಿ ಅವರಿಗೆ ಇದೆ. ಇಂಡಸ್ಟ್ರಿ ಮಾಡಿ ಅಂತ 1,000 ಎಕರೆ ಕೊಟ್ಟರೆ ಇಂಡಸ್ಟ್ರಿ ಸಂಪೂರ್ಣ ನಷ್ಟ ಜಾಲಪಾಯ ಮಾಡ್ತಾರೆ. ಇದು ನೀವು ಆಲೋಚನೆ, ಇದನ್ನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರು. ಅವರಿಗೆ ಎಷ್ಟು ಬೇಕು ಅಷ್ಟನ್ನು ಕೊಡೋದಲ್ಲ, ಬೇಕಾಗಿದ್ದರೆ ಜಾಸ್ತಿ ಕೊಡಿ. ಅದೇ ನೀವು 10 ಸೆಂಟ್ ಜಾಗ ಕೊಡಿ, 5 ಸೆಂಟ್ ಜಾಗ ಕೊಡುವುದು. ಈ ಒಂದು ಸರ್ಕಾರದ ತೀರ್ಮಾನಗಳಿಂದ ಪುನಃ ತೊಂದರೆ ಆಗೋದು ಪಾಪದಲ್ಲಿ. ಈ ಒಂದು ಗ್ಯಾರಂಟಿ ಸ್ಕೀಮ್ ಕೊಡೋದಿಲ್ಲ ಅಂತ ಚುನಾವಣಾ ಪೂರ್ವದಲ್ಲಿ ನಮ್ಮನ್ನು ಒಂದು ಕಥೆಯಲ್ಲಿ ಶುರು ಮಾಡಿದ್ರು ನಮ್ಮ ಭಾರತೀಯ ಜನತಾ ಪಕ್ಷದ ಪುಸ್ತಕಗಳೆಲ್ಲ ಒಳಗಿದ್ದಂತ ನವೀನವಾಗಿ ಮರಿ ಹಾಕುವುದಿಲ್ಲ ಅಂತ. ಅದಕ್ಕೆ ನಾ ಹೇಳ್ತಾ ಇದ್ದೇವೆ, ಈಗ ಪುಸ್ತಕದ ಒಳಗಿದ್ದ ನವೀನಿಗೆ ಮರಿ ಹಾಕಿಲ್ಲ, ನವೀನ ಮೊಟ್ಟೆಯನ್ನು ಮರಿ ಬಂದಿದೆ. ಯಾಕಂದ್ರೆ ಪ್ರತಿ ಮನೆ ಸಿಕ್ಕಿದೆಯಲ್ಲ ಸೌಲಭ್ಯ, ಈಗ ಹೇಳಿಲ್ಲ ಅವರು. ನವೀನ ಗಡಿ ಮನೆ ಹಾಕಿದ್ರೆ ನವೀನ ಮೊಟ್ಟೆಯನ್ನು ಮರಿ ಬಂದಿದೆಯೋ ಅದು ಜನರಿಗೆ ಸೌಲಭ್ಯ ಸಿಕ್ಕಿದೆ. ಇದು
ಜನಪರ ಸರ್ಕಾರ ಮಾಡಿದ ಕೆಲಸ. ಮತ್ತೆ ಹಿಂದೆ ಬಹಳಷ್ಟು ವಿಪರೀತ ಚರ್ಚೆ ನಡೀತಾರೆ. ಡೀಸೆಲ್ ರೇಟ್ ಜಾಸ್ತಿ ಇತ್ತು, ಪೆಟ್ರೋಲ್ ರೇಟ್ ಜಾಸ್ತಿ ಇತ್ತು ಅಂತ. ಈಗ ಆ 54 ಹೆಚ್ಚಿನ ಇನ್ನೂ ದಾಖಲೆ ಆಗಿದೆ. ಕಾರಣ ಇಷ್ಟೇ, ಹಿಂದೆ ಸಬ್ಸಿಡೈಸ್ ಪೆಟ್ರೋಲ್ ಡೀಸೆಲ್ ಕೊಡ್ತಾ ಇದ್ರು, ಗ್ಯಾಸ್ ಸಬ್ಸಿಡಿ ಕೊಡ್ತಾ ಇದ್ರು. ಆದರೆ ಖಾಸಗಿಯವರು ರಿಲಯನ್ಸ್ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗ್ತದೆ ನೋಡಿದ್ರೆ, ರಿಲಯನ್ಸ್ ಎಲ್ಲ ಅದನ್ನ ಸಬ್ಸಿಡಿಯನ್ನು ವಾಪಸ್ ತೆಗೆದು ಕೂಡಲೇ ಈ ಸರ್ಕಾರಿ ಸ್ವಾಮ್ಯದ ಪೆಟ್ರೋಲ್ ಬಂಕ್ಗಳಿಗೂ ಅವರಿಗೆ ಒಂದು ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್, ಅವರಿಗೆ ಲಾಭದಾಯಕ ಆಯ್ತದೆ. ಇದನ್ನ ಜನ ಚರ್ಚೆ ಮಾಡೋದಿಲ್ಲ. ಚರ್ಚೆ ಮಾಡಿದ್ರೆ ಸರ್ಕಾರ ಏನು ತಪ್ಪನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅರ್ಥ ರಾಜಕೀಯ ಹೇಳ್ತೇನೆ. ನಾನಿಷ್ಟೇ ಕೇಳುವುದು, ಮನೆ ಮನೆಗೆ ಹೋಗಿ ಒಂದು 5 ನಿಮಿಷ ಕೂತು ಅವರ ಚರ್ಚೆಯನ್ನು ಮಾಡಿ ಸರ್ಕಾರಿ ಗ್ಯಾರಂಟಿಗೆ ಏನು ಕೊಟ್ಟಿದ್ದಾರೆ, ಅದು ಹೇಗೆ ಕೊಟ್ಟಿದ್ದಾರೆ, ಅದರಿಂದ ಅವರಿಗೆ ಲಾಭ ಇದೆ ಅನ್ನೋದು ವಿಚಾರ. ಯಾಕಂದ್ರೆ ಕೆಲವರು ಸರ್ಕಾರದ ಕೊಟ್ಟದ್ದು ಅವರು ನೀವು ಕೊಟ್ಟಿದ್ದೀರ ಹೇಳ್ತಾರೆ. ಈ ಸರ್ಕಾರ ಕೊಟ್ಟಿದೆ, ಈ ಸರ್ಕಾರ ಯಾಕೆ ಕೊಟ್ಟಿಲ್ಲ? ಅವ್ರು ಕೊಡಲಿಲ್ಲ, ಕೊಡಿ ಮನಸ್ಸು ಮಾಡಲಿಲ್ಲ, ಕೊಟ್ಟದೆಲ್ಲ ದೊಡ್ಡದೊಡ್ಡ ಉದ್ಯಮಿಯವರಿಗೆ. ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿ ಮತದಾರರಿಗೆ ಅಭಿಪ್ರಾಯ ಹೊಂದಿ ಈ ಒಂದು ಸರ್ಕಾರದ ಬಗ್ಗೆ ಮತ್ತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮತವನ್ನು ಹಾಕಬೇಕು ಅನ್ನೋ ಅಭಿಪ್ರಾಯ. ಯಾಕಂದ್ರೆ ಹಿಂದೆಯೂ ಕೆಲಸವನ್ನು ಮಾಡಿದ್ದೆ, ಅವಕಾಶ ಸಿಕ್ಕಿದ್ರೆ ಮುಂದೆ ಕೆಲಸ ಮಾಡಲಿಕ್ಕೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದು. ಅದರ ಮೊದಲು ಅವ್ರು ಹೇಳಿದ್ದಕ್ಕೆ ಉತ್ತರವಾಗಿ ನಾನು ಮಾತನಾಡಿಸ್ತೇನೆ. ಕಡೂರು ಚಿಕ್ಕಮಗಳೂರು ಮೂಡಿಗೆರೆಯಿಂದ BC ರೋಡಿಗೆ ಒಂದು ರಸ್ತೆ ನ್ಯಾಷನಲ್ ಹೈವೇನ ಸ್ಯಾಂಕ್ಷನ್ ಮಾಡಿಸಿದ್ದು, ಆಸ್ಪತ್ರೆ ಮಾಡಿದ್ದು, ಭೂಸಾರಿಗೆ ಸಚಿವರಾಗಿದ್ದು. ತುಮಕೂರಿನ ಶಿವಮೊಗ್ಗಕ್ಕೆ ಚತುರ್ಪಥ ರಸ್ತೆ, ಅದರೊಟ್ಟಿಗೆ ತೀರ್ಥಹಳ್ಳಿಯಿಂದ ಮನೆಗೆ ಒಂದು ಸ್ಯಾಂಕ್ಷನ್ ಮಾಡಿಸಿದ್ದು. ಇವತ್ತಿನ 10 ವರ್ಷದ ನಂತರ ಸಹ ಆ ರಸ್ತೆ ಸಂಪೂರ್ಣ ಆಗಿಲ್ಲ. ಅಲ್ಲಿ ಕೆಲವು ಯುವಕರು ಚರ್ಚೆ ಮಂತ್ರಿ, ಇವತ್ತಿನ ಸಂಸದರು ಮಂತ್ರಿಗಳ ಚರ್ಚೆ ಮಾಡಿದರು. ಅವರು ಹೇಳಿದರು, ನೀವು ಜಯಪ್ರಕಾಶ್ ಕೇಳಿಲ್ಲ ಅಂತ. ನನಗೆ ಅವಕಾಶ ಇದ್ದದ್ದು ಸ್ಯಾಂಕ್ಷನ್ ಮಾಡಿಸೋದು 2 ವರ್ಷ. ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ರೈಲು ಬದಿ ರಸ್ತೆ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡಿದರು. ಅದನ್ನು ಮುಂದುವರಿಸಿಕೊಂಡು ಹಾಸನಕ್ಕೆ ಹೋಗಲಿಕ್ಕೆ ಆದರೆ 10 ವರ್ಷದಲ್ಲಿ ಮೊನ್ನೆ 1 ವರ್ಷ ಪ್ರಸ್ತಾವನೆ ಮಾಡಿದ್ದಾರೆ. ಈ ಒಂದು ರಸ್ತೆಯ ಬಗ್ಗೆ ಕೇಳಲಿಕ್ಕೆ ಅವರು ಜಯಪ್ರಕಾಶನ ಕೇಳಿ ಅಂತ ನಾನಿದೆ ಅನುಮೋದನೆ ಮಾಡಿಸಿದ್ದೇನೆ. ಮತವನ್ನು ಕೊಡಿಸಿ ರಸ್ತೆಯಲ್ಲಿ ಹೋಗಿ ನನ್ನನ್ನು ನಿಲ್ಲಿಸಿ ನಾನು ನೀವೆಲ್ಲ ವಿದ್ಯಾಭ್ಯಾಸದ ಬಾಳಬೇಕು ಅಂತ ನಮ್ಮೆಲ್ಲರೂ ನಮ್ಮ ಅಭ್ಯರ್ಥಿಗಳಾದ ದೀಪಕರಿಗೆ